ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪದ್ಮಾಗೌಡ. ನನ್ನ ಆರ್ದಿಸ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮನೆ ಕೆಲಸ, ಮಕ್ಕಳು, ಯೂಟ್ಯೂಬ್, ಮೈಸೆಲ್ಫ್ ತಲೆ ತಿರುಗ್ತಾ ಇದೆ. ನನಗೆ ಬರೀ ಸದ್ಯಕ್ಕೆ ಈಗ ನಾನು ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೋಬೇಕು ಅನ್ನಿಸ್ತಿದೆ. ಹಾಯ್, ನಾನು ಪದ್ಮಾಗೌಡ. ಇವತ್ತು ಇಡೀ ದಿನಾನ ಇಷ್ಟೆಲ್ಲ ಕೆಲಸಗಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನಾನು, ಅಥವಾ ಹೆಂಗೆ ಪ್ಲ್ಯಾನ್ ಮಾಡಿದ್ದೀನಿ ಇಷ್ಟನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಇರೋದು 24 ಗಂಟೆ ಅಷ್ಟೇ. ಆದರೆ ಕೆಲವರು ಅಷ್ಟರಲ್ಲೇ ಸಕ್ಸಸ್ಫುಲ್ಲಾಗಿರ್ತಾರೆ. ಸೆಲೆಬ್ರಿಟೀಸು, ಬಿಸ್ನೆಸ್ಸು, ಎಂಟರ್ಪ್ರನರ್ಸು ಮತ್ತು ಪೊಲಿಟಿಷಿಯನ್ಸು ತುಂಬ ಕೆಲಸಗಳನ್ನ ತುಂಬ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಅಂದರೆ ಬೇರೆ ಬೇರೆ ಫೀಲ್ಡಲ್ಲಿ ಎಲ್ಲ ಸಕ್ಸಸ್ಫುಲ್ಲಾಗಿರ್ತಾರೆ. ಎಲ್ಲದನ್ನೂ ಮ್ಯಾನೇಜ್ ಮಾಡ್ತಾರೆ. ಬಟ್ ನಮ್ಗೆ ಯಾಕೆ ಬರೀ ಮನೆ, ಮಕ್ಕಳು ಇಷ್ಟನ್ನೇ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ? ನಾವು ಎಲ್ಲಿ ಹಿಂದೆ ಬೀಳ್ತಾ ಇದ್ದೀವಿ ಅಂತ, ಅಥವಾ ನಾನು ಎಲ್ಲಿ ಹಿಂದೆ ಬೀಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಿದಾಗ ಏನು ಪ್ಲ್ಯಾನ್ ಸರಿಯಾಗಿ ಮಾಡ್ತಿಲ್ಲ, ಅಥವಾ ಯಾವ ಕೆಲಸ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದ್ದರೆ ಎಲ್ಲ ಕೆಲಸನೂ ಮಾಡ್ಕೊಂಡು ಈಸಿ ಆಗ್ಬೋದು ಅಂತ ಅಂದ್ಕೊಂಡು ನಾನು ಈ ದಿನಾನ ಪ್ಲ್ಯಾನ್ ಮಾಡಬೇಕು ಅಂತ ಶುರು ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ಲರಿಗೂ 24 ಗಂಟೆ, ಅದರಲ್ಲಿ ಕೆಲಸಕ್ಕೆ 8 ಗಂಟೆ ತೆಗೆದ್ರೆ ಇನ್ನು ಉಳಿಯೋದು 16 ಗಂಟೆ ಅಷ್ಟೆ. ಅದು ವರ್ಕ್ ನಂದು ಮಾಮೂಲಿ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಇನ್ನು ಉಳಿದಿದ್ದು 16 ಗಂಟೆಯಲ್ಲಿ ನಿದ್ದೆಗೆ ನಾನು ಈಗ 5 ಗಂಟೆ ಅಷ್ಟೇ ಕೊಡ್ತಿದ್ದು. ಬಟ್ ನಿದ್ದೆ ಕೂಡ ಇಂಪಾರ್ಟೆಂಟು, ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಅಂದ್ಕೊಂಡು 6 ಗಂಟೆ ಅಲಾಟ್ ಮಾಡ್ತಾಯಿದ್ದೀನಿ. 11 ಗಂಟೆಯಿಂದ 5 ಗಂಟೆ. ಯೂಶ್ವಲಿ ನಾನು 12 ಗಂಟೆಗೆ ಮಲ್ಗೋದು. 12 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಹೇಳೋಕ್ಕೆ ತುಂಬ ಕಷ್ಟಪಟ್ಟು, ಮತ್ತು ಇಡೀ ದಿನ ಸ್ವಲ್ಪ ಡಲ್ಲಾಗಿ, ಏನೂ ಇದು ಮಾಡೋಕ್ಕೆ, ಏನು ಕೆಲಸ ಮಾಡೋಕ್ಕೆ ಮೂಡಿಲ್ಲದೆ ಇರೋದು, ಆ ಥರದ್ದೆಲ್ಲ ಆಗಬಾರ್ದು ಅಂಥೇಳಿ 11 ಗಂಟೆಗೆ ಮಲ್ಕೊಳ್ಬೇಕು ಅಂತ ಕಷ್ಟಪಟ್ಟು ಟ್ರೈ ಮಾಡಬೇಕು ಅಂತ 11 ಗಂಟೆಯಿಂದ 5 ಗಂಟೆ ತನಕ ಅಂತ ಟೈಮ್ ಲಾಟ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದು 10 ಗಂಟೆ. 10 ಗಂಟೆ ಅಂದರೆ ಯಾವಾಗ ಎಷ್ಟು, ಬೆಳಗ್ಗೆ 9 ಗಂಟೆಗೆ ಎದ್ದು ಬೆಳಗ್ಗೆ 5 ಗಂಟೆಗೆ ಎದ್ದು 9 ಗಂಟೆಗೆ ನಾನು ಕೆಲಸಕ್ಕೆ ಹೋಗೋದಾದರೆ ನನಗೆ ಎಷ್ಟು ಟೈಮ್ ಸಿಗುತ್ತೆ? ಬೆಳಗ್ಗೆ 4 ಗಂಟೆ ಸಿಗುತ್ತೆ. ಮತ್ತು ಸಂಜೆ ನಾನು 5 ಗಂಟೆಗೆ ಬಂದು 11 ಗಂಟೆಗೆ ಮಲ್ಕೋತೀನಿ ಅನ್ನೋದಾದರೆ ಅಲ್ಲಿ ಎಷ್ಟು ಗಂಟೆ ಸಿಗುತ್ತೆ? 6 ಗಂಟೆ ಸಿಗುತ್ತೆ. ಸೊ ಟೋಟಲ್ 10 ಗಂಟೆ ಸಿಗುತ್ತೆ ನನಗೆ. ಬೇರೆ ನಾನು ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಕೆಲಸ ಹೊರಗಡೆ ಹೋಗಿ ಕೆಲಸ ಮಾಡೋದು ಬಿಟ್ಟು ಮನೇನ ಹೇಗೆ ಮ್ಯಾನೇಜ್ ಮಾಡಬೇಕು, ಯೂಟ್ಯೂಬಾಗ ಕೆಲಸಗಳನ್ನ ಹೇಗೆ ಮಾಡಬೇಕು, ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಅದು ಎಲ್ಲದಕ್ಕೂ ನನಗಿರೋದು 10 ಗಂಟೆ. ಅದರಲ್ಲೂ ಬೆಳಗ್ಗೆ 4 ಗಂಟೆ ಮತ್ತು ಸಂಜೆ 6 ಗಂಟೆ. ಸೊ ಈ 10 ಗಂಟೆಲಿ ಏನು ಮಾಡ್ಬೋದು? ಮನೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ, ಅಂದರೆ ಅಡುಗೆ ಮಾಡೋದಿರ್ಬೋದು, ಕ್ಲೀನಿಂಗ್ ಇರ್ಬೋದು, ಲಾಂಡ್ರಿ ಇರ್ಬೋದು, ಬಟ್ಟೆ ಮಡ್ಚಿಡೋದಾಗ್ಬೋದು, ಅದನ್ನೆಲ್ಲ ಮನೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನಾನು ಸದ್ಯಕ್ಕೆ 3 ಗಂಟೆ ಅಲಾಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಸರಿ ಜಾಸ್ತಿನೂ ಆಗ್ಬೋದು, ಕೆಲವೊಂದು ಸರಿ ಕಡಿಮೆನೂ ಆಗ್ಬೋದು. ಬಟ್ ಇದೇನು ಹಿಟ್ಲರ್ ಥರ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಹೀಗೆ ಮಾಡಬೇಕು ಅಂತ ಅಲ್ಲ. ಅಂದರೆ ರೂಲ್ಸ್ ಮಾಡ್ಕೊಂಡಿದ್ದೀವಿ ಅಂತ ಅದಕ್ಕೆ ಸ್ಟಿಕ್ ಆಗಲೇಬೇಕು ಅಂತ ಅಲ್ಲ. ಇದು ನಮ್ಮ ಲೈಫ್ನ ಈಸಿ ಆಗಲಿ ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇರೋದು. 1 ನಿಮಿಷನೂ ಆಚೆ ಈಚೆ ಆಗಬಾರ್ದು ಅನ್ನೋಂಗೇನಿಲ್ಲ. ಎಷ್ಟಾಗುತ್ತೋ ಅಷ್ಟು, ಜಸ್ಟ್ ಒಂದು ಪ್ಲ್ಯಾನ್ ಅಷ್ಟೆ. ಈ 3 ಗಂಟೆ ಯಾವಾಗ ಕೊಡ್ತಾಯಿದ್ದೀನಿ ನಾನು ನನಗೋಸ್ಕರ ಅಂದರೆ ಮನೆ ಕೆಲಸ ಮಾಡೋಕ್ಕೆ ಬೆಳಗ್ಗೆ 1 ಗಂಟೆ ಮತ್ತು ಸಂಜೆ 2 ಗಂಟೆ ಅಂತ. 10 ಗಂಟೆಯಲ್ಲಿ 3 ಗಂಟೆ ಹೋದರೆ ಇನ್ನು ಉಳಿದಿದ್ದು 7. ಆ 7 ಗಂಟೆಯಲ್ಲಿ ಏನು ಮಾಡಬೇಕು ಅಂತ, ಈ ಮನೆ ಕೆಲಸ ಮಾಡೋದಕ್ಕೆ 1 ಗಂಟೆ ಅಂತ ನಾನು ಏನು ಹೇಳಿದೆ, ಅದು ಬೆಳಗ್ಗೆ ಎಷ್ಟೊತ್ತಿಗೆ ಸಿಗುತ್ತೆ? 7 to 8, ಮತ್ತು ರಾತ್ರಿ 6:45 8:45 ತನಕ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ನಾನು ಅದನ್ನು ಮತ್ತೆ ನಿಮಗೆ ಬರೆದು ಕೂಡ ತೋರಿಸ್ತೀನಿ, ಬೆಳಗ್ಗೆಲ್ಲ ಏನೇನು ಮಾಡ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ, ಅಥವಾ ರಾತ್ರಿ ಏನು ಮಾಡಬೇಕು, ಸಂಜೆ ಏನು ಮಾಡಬೇಕು ಅಂಥೇಳಿ. ಇನ್ನು ಉಳಿದಿದ್ದು 7 ಅವರ್ಸಲ್ಲಿ ಮತ್ತೇನು ಉಳಿತು? ಈಗ ಹೊಸದಾಗಿ ಶುರು ಮಾಡಿರೋದು ಯೂಟ್ಯೂಬ್ ಚಾನಲ್, ಅದಕ್ಕೋಸ್ಕರ ಟೈಮ್ ಕೊಡಲೇಬೇಕು. ಶೂಟಿಂಗಿಗೆ, ಎಡಿಟಿಂಗಿಗೆ, ವಾಯ್ಸ್ ಓವರಿಗೆ ಎಲ್ಲ. ಸೊ ಶೂಟಿಂಗ್ ಅಂದರೆ ಜಸ್ಟ್ ನಾವು ಮಾಡೋ ಕೆಲಸನೇ ಶೂಟ್ ಮಾಡೋದ್ರಿಂದ ಕೆಲಸ ಮಾಡೋವಾಗಲೇ ಶೂಟ್ ಮಾಡ್ಕೋಬೋದು. ಬಟ್ ಏನಾದರೂ ಈ ಥರ ಪ್ಲ್ಯಾನಿಂಗು, ಆ ಥರ ಏನಾದ್ರು ಡ್ರಾಯಿಂಗ್ ವೀಡಿಯೋಸ್ ಆ ಥರದ್ದು ಏನಾದ್ರು ಇದ್ದರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅಷ್ಟೇ. ಜಸ್ಟ್ ಅದಕ್ಕೂ ನಾನು 1 ಗಂಟೆ ಇಟ್ಟಿದ್ದೀನಿ. ಬೆಳಗ್ಗೆ ವಾಯ್ಸ್ ಓವರಿಗೆ ಮತ್ತು ಎಡಿಟಿಂಗಿಗೆಲ್ಲ ನಾನು ಬೆಳಗ್ಗೆ ಟೈಮ್ ಇಟ್ಕೊಂಡಿದ್ದೀನಿ. ಮತ್ತು ಇನ್ನು ಅರ್ಧ ಗಂಟೆ ಸಂಜೆ ಟೈಮ್ ಕೊಡಬೇಕು ಅಂಥೇಳಿ.
ಅರ್ಧ ಗಂಟೆ ಬೇಡ ವಾಯ್ಸ್ ಎಡಿಟ್ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿದೆ. 20 ನಿಮಿಷ ಬೆಳಗ್ಗೆ, 40 ನಿಮಿಷ ಸಂಜೆ ಅಂತ. ಸೊ ಇನ್ನು ಉಳಿದಿದ್ದು 6 ಗಂಟೆ. 6 ಅವರ್ಸಲ್ಲಿ ಮತ್ತೇನು ಮಾಡಬೇಕು, ಮಕ್ಕಳು ಅಫ್ಕೋರ್ಸ್ 2 ಮಕ್ಕಳಿದ್ದಾರೆ, ಅವರಿಗೆ ಸ್ವಲ್ಪ ಟೈಮ್ ಕೊಡಲೇಬೇಕು. ಅದಕ್ಕೆ ಅವರಿಗೆ 2 ಅವರ್ಸ್ ಟೈಮ್ ಅವ್ರ ಸ್ಟಡೀಸಿಗಾಗಲಿ ಅಥವಾ ಅವ್ರನ್ನ ಬೆಳಗ್ಗೆ ಸ್ಕೂಲಿಗೆ ರೆಡಿ ಮಾಡೋದಾಗಲಿ, ಮತ್ತು ಸಂಜೆ ಅವ್ರ ಹೋಮ್ವರ್ಕು ಮತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ ಅಂಥೇಳಿ 2 ಅವರ್ಸ್ನ ನಾನು ಇಟ್ಕೊಂಡಿದ್ದೀನಿ. 2 ಅವರ್ಸಲ್ಲಿ ಒಂದು 30 ಮಿನಿಟ್ಸ್ ಬೆಳಗ್ಗೆ ಟೈಮು ಕೊಟ್ಟಂದರೆ ಅವರಿಗೆ ರೆಡಿ ಮಾಡಿ ತಿಂಡಿ ತಿನಿಸಿ ಎಲ್ಲ ಕಳ್ಸೋಕ್ಕೆ ದೊಡ್ಡವಳು ರೆಡಿ ಆಗ್ತಾಳೆ, ಅವಳೆ ಚಿಕ್ಕವಳಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಇನ್ನು ಸಂಜೆ ಒಂದು ಗಂಟೆ ಮತ್ತು ರಾತ್ರಿ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕು ಅಂಥೇಳಿ 2 ಅವರ್ಸ್ನ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಉಳಿದಿದ್ದು 4 ಅವರ್ಸು. 4 ಗಂಟೆಲಿ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೋಸ್ಕರ ನಾನು ಅಂದರೆ ನನ್ನ ಹೆಲ್ತ್ಗೋಸ್ಕರ ಫಿಸಿಕಲ್ ಆ್ಯಕ್ಟಿವಿಟಿ ಏನು ಮಾಡಬೇಕು ಅಂತ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ 1.5 ಗಂಟೆ ಇಡ್ತಾಯಿದ್ದೀನಿ. ಅಂದರೆ ಮೆಡಿಟೇಷನ್ನು ಇನ್ಕ್ಲೂಡ್ ಮಾಡಿ 1 ಗಂಟೆ ಬೆಳಗ್ಗೆ, ಅರ್ಧ ಗಂಟೆ ಸಂಜೆ ಅಂಥೇಳಿ. ಇದರಲ್ಲಿ ನನಗೇನು ಹೆಲ್ತಿಗೆ ಇಂಪಾರ್ಟೆಂಟೋ ಆ ಕೆಲಸಗಳನ್ನೆಲ್ಲ ಮಾಡ್ಬೋದು ಅಂತ. ಇನ್ನು ಉಳಿದಿದ್ದು 2.5 ಅವರ್ಸು. ಇದರಲ್ಲಿ ನಾನು ನನಗೋಸ್ಕರ ಅಂದರೆ ಓದೋದಿರ್ಬೋದು ಅಥವಾ ಜರ್ನಲ್ ಬರೆಯೋಕ್ಕಾಗಲಿ ಮತ್ತು ಬೇರೆ ಎಕ್ಸ್ಟ್ರಾ ಕೆಲಸಗಳು ಇರುತ್ತಲ್ಲ ಗೊತ್ತಿಲ್ಲದೆ ಇರುವಂಥದ್ದು, ಅದನ್ನೆಲ್ಲ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡಲಿಕ್ಕೆ ಸ್ವಲ್ಪ ಅದು ನನಗೋಸ್ಕರ ಅಂತ ನಾನು ಟೈಮ್ ಇಟ್ಕೊಂಡಿದ್ದೀನಿ. ಅದು 2.5 ಗಂಟೆ. ಸೊ ಇದು ನನ್ನ 24 ಗಂಟೆ ನಾನು ಹೇಗೆ ಡಿವೈಡ್ ಮಾಡ್ಕೊಂಡು ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಟೈಮ್ ಬೇಕು ಅಂತ ಹೇಳಿ ಆ 2.5 ಗಂಟೆ ಬೆಳಗ್ಗೆ ಓದಲಿಕ್ಕೋಸ್ಕರ ಅರ್ಧ ಗಂಟೆ ಇಟ್ಕೊಂಡಿದ್ದೀನಿ. ಮತ್ತು ಮೆಡಿಟೇಷನ್ ಕೂಡ ಇದರಲ್ಲೇ ಬರಲಿ ಅಂಥೇಳಿ ಬೆಳಗ್ಗೆ 1 ಗಂಟೆ ಮತ್ತು ಸಂಜೆ 1.5 ಗಂಟೆ ಇಟ್ಟಿದ್ದೀನಿ ನಾನು. ಸೊ ಎಲ್ಲ ಸೇರಿ 24 ಅವರ್ಸ್ ಆಗುತ್ತೆ. ಸೊ ಇದನ್ನು ನಾನು ಇಷ್ಟು ಪ್ಲ್ಯಾನ್ ಮಾಡಿದ್ರೆ ಸಾಕಾ, ಅಥವಾ ಈ ಟೈಮಲ್ಲಿ ನಾನು ಏನೇನು ಕೆಲಸ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಅಂದರೆ ಮಾರ್ನಿಂಗು, ಈವ್ನಿಂಗು ಮತ್ತು ನೈಟ್ ರುಟೀನು ಹೇಗಿರಬೇಕು ಅಂಥೇಳಿ ನಾನು ಇದಷ್ಟು ಜಸ್ಟ್ ರಫಾಗಿ ಬರ್ಕೊಂಡಿರೋದಷ್ಟೇ. ಇದನ್ನು ನಾನು ರೈಟ್ ಸೈಡ್ ಪೇಜಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ರುಟೀನ್ ಎಷ್ಟೊತ್ತಿಂದ ಎಷ್ಟು ಗಂಟೆಗೆ, ಅದರಲ್ಲಿ ನಾನು ಏನೇನೆಲ್ಲ ಮಾಡಬೇಕು ಅಂಥೇಳಿ. ಮಾರ್ನಿಂಗ್ ರುಟೀನ್ ನಾನು ಆವಾಗಲೇ ಹೇಳ್ದಂಗೆ ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ ತನಕ ಇರುತ್ತೆ. 5 AM to 9 AM. ಅದರಲ್ಲಿ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಏನು ಹೇಳ್ತಾರೆ ವರ್ಕೌಟು, ಯೋಗ, ಮೆಡಿಟೇಷನ್ನು ಅದನ್ನೆಲ್ಲ ಮುಗಿಸ್ಕೋಬೇಕು ಅಂತ. 5ರಿಂದ 6 ಗಂಟೆ ಒಳಗಡೆ ನಾನು ವರ್ಕೌಟ್ ಪೂರ್ತಿ ಮುಗಿದಿರಬೇಕು ಅಂತೇಳಿ 6 ಗಂಟೆಯಿಂದ 7 ಗಂಟೆ ಏನಿರುತ್ತೆ ಅದು ನಂದು ರೀಡಿಂಗ್ ಟೈಮು. ಯೂಟ್ಯೂಬ್ ವೀಡಿಯೋಸ್ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಮಾಡೋದು ಅಂತ. ನೀವು ಕೇಳ್ಬೋದು ಬೆಳಗ್ಗೆನೇ ಅಷ್ಟು ಕೂಲಾಗಿರುತ್ತೆ, ಆ ಟೈಮಲ್ಲಿ ವಿಡಿಯೋ ಎಡಿಟಿಂಗ್ ಎಲ್ಲ ಒಳ್ಳೆಯದಾ ಅಥವಾ ಬೇರೆ ಏನಕ್ಕಾದ್ರು ಯೂಸ್ ಮಾಡ್ಕೋಬೋದಿತ್ತು ಆ ಟೈಮ್ನ ಅಂತ. ಬಟ್ ಸಂಜೆ ವಾಯ್ಸ್ ಓವರ್ ಮಾಡಬೇಕು ಅಂತಂದರೆ ಬೇರೆ ಗಲಾಟೆ ಎಲ್ಲ ಇರುತ್ತೆ, ಮಕ್ಕಳದು ಗಲಾಟೆ, ತುಂಬ ಕಷ್ಟಪಡಬೇಕು. ಅದಕ್ಕೋಸ್ಕರ ಮತ್ತು ಎಡಿಟ್ ಮಾಡೋಕ್ಕೂ ಸಂಜೆ ಮಕ್ಕಳ ಮುಂದೆ ಮೊಬೈಲೆಲ್ಲ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟನೇ. ಅವರು ಅದನ್ನೇ ಅಭ್ಯಾಸ ಮಾಡ್ಕೋತಾರೆ. ಹಾಗಾಗಿ ನಾನು ಅದನ್ನು ಬೆಳಗ್ಗೆಗೆ ಇಟ್ಕೊಂಡಿದ್ದೀನಿ 6ರಿಂದ 7. ಜೊತೆಗೆ ಓದೋದು ಕೂಡ ಅಷ್ಟೇ. ಸಂಜೆ ಮನೆ ಕೆಲಸಗಳ ಮಧ್ಯೆ ನಮಗೋಸ್ಕರ ಓದೋದಕ್ಕೆ ಟೈಮ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಸ್ವಲ್ಪ ಟೈಮ್, ಒಂದು ಅರ್ಧ ಗಂಟೆ ಟೈಮ್ನ ನಾನು ಓದೋದು ಅದೇ ಟೈಮಲ್ಲೇ ಇಟ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ 7 to 8 ಅಂದರೆ ಮನೆ ಕೆಲಸ, ಕುಕ್ಕಿಂಗು, ಕ್ಲೀನಿಂಗು, ಕಸ ಗುಡಿಸೋದಾಗಲಿ, ಒರೆಸೋದಾಗಲಿ ಅಥವಾ ಅಡುಗೆ ಮಾಡೋದು, ಮತ್ತು ಅಡುಗೆ ಕಿಚನ್ನಿಗೆ ರಿಲೇಟೆಡ್ ಏನು ಪಾತ್ರೆ ತೊಳೆಯೋದು ಅಥವಾ ಏನಿದೆಯೋ ಅದನ್ನು 7 to 8 ಮುಗಿಸ್ಕೋಬೇಕು ಅಂಥೇಳಿ. ಇನ್ನು ಉಳಿದಿದ್ದು 1 ಗಂಟೆ 8ರಿಂದ 9 ಮಕ್ಕಳ ಟೈಮು. ಮಕ್ಕಳನ್ನ ರೆಡಿ ಮಾಡೋದು, ನಾನು ರೆಡಿ ಆಗೋದು ಕೆಲಸಕ್ಕೆ, ಅವ್ರಿಗೆ ತಿಂಡಿ ತಿನ್ನಿಸೋದು ಅಥವಾ ಅವ್ರ ಲಂಚ್ ಪ್ಯಾಕ್ ಮಾಡೋದು ಅಥವಾ ನನ್ನ ಲಂಚನ್ನ ಪ್ಯಾಕ್ ಮಾಡ್ಕೊಳ್ಳೋದು. ಯೂಶ್ವಲಿ ಒಂದೊಂದ್ಸರಿ ಊಟ ತೊಗೊಂಡೋಗ್ತೀನಿ, ಒಂದೊಂದ್ಸರಿ ಊಟಕ್ಕೆ ಮನೆಗೆ ಬರ್ತೀನಿ. ಹಾಗಾಗಿ ನನ್ನ ಮಕ್ಕಳದ್ದು ಮತ್ತು ನಂದು ಟೈಮ್ ಆವಾಗ 8 to 9. ಸೊ ಇದಿಷ್ಟು ಮುಗಿಸಿ
ಅವರೂ ಕರ್ಕೊಂಡು ಸ್ಕೂಲಿಗೆ ಬಿಡೋಕ್ಕೆ ಹೊರಟ್ರೆ ಮಾರ್ನಿಂಗ್ ರುಟೀನ್ 5 AM ಇಂದ 9 AM ಏನಿರುತ್ತೋ 4 ಗಂಟೆ ಅದು ಮುಗ್ದು ಹೋಗುತ್ತೆ. ನೆಕ್ಸ್ಟ್ ಬರೋದು ವರ್ಕು 9 to 5, 9 AM to 5 PM. ಅದು ಬಿಟ್ಟು ನೆಕ್ಸ್ಟ್ ಬರೋದು ಈವ್ನಿಂಗ್ ರುಟೀನ್ 5 PM to 8 PM ಅಂತ ಬರ್ಕೊಂಡಿದ್ರೆ 3 ಗಂಟೆ ಸಿಗುತ್ತೆ ನನಗೆ. ಈವ್ನಿಂಗ್ ಸಂಜೆ ಬಂದಮೇಲೆ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಅಂದರೆ, ಫಸ್ಟು ಬಂದ ತಕ್ಷಣ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮು. ಮಕ್ಕಳನ್ನು ಕರ್ಕೊಂಡೇ ಬರಬೇಕು ನಾನು ಡ್ಯೂಟಿಯಿಂದ ಬರೋವಾಗ. ಫಸ್ಟ್ ಮಕ್ಳಿಗೆ ಸ್ನ್ಯಾಕ್ಸ್ ಮಾಡಿ ಅವ್ರಿಗೆ ತಿನ್ನೋಕ್ಕೆ ಕೊಟ್ಬಿಟ್ರೆ ನಾನು ಸ್ವಲ್ಪ ಆರಾಮಾಗಿರ್ಬೋದು. ಹಾಗಾಗಿ ಫಸ್ಟ್ ಸ್ನ್ಯಾಕ್ಸ್ ಟೈಮು ಒಂದು 1/2 hour ಇಟ್ಕೊಂಡಿದ್ದೀನಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿ. ಯೂಶ್ವಲಿ ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡಿ ಇಡೋದ್ರಿಂದ ಬೆಳಗ್ಗೆ ಟೈಮಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಮಾಡೋದಕ್ಕೆ ತುಂಬ ಬೇಗನೆ ಮುಗ್ದೋಗುತ್ತೆ. ಸೊ ಈಸಿಯಾಗಿ ಮಾಡೋವಂಥದ್ದನ್ನೇ ಸ್ನ್ಯಾಕ್ಸ್ ಟೈಮು. ಮತ್ತು ನಂದು ವಾಕಿಂಗ್ ಟೈಮ್ನ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿ ತಿನ್ನೋಕ್ಕೆ ಕೊಟ್ಬಿಟ್ರೆ ಅವ್ರು ನನ್ನ ತಂಟೆಗೆ ಬರೋಲ್ಲ. ಸೊ ಅವಾಗ ಒಂದು ಅರ್ಧ ಗಂಟೆ ವಾಕ್ ಮಾಡೋದು ಟ್ರೆಡ್ಮಿಲಲ್ಲಿ, ಅಥವಾ ಏನಾದ್ರು ಫಿಸಿಕಲ್ ವರ್ಕೌಟ್ ಏನಾದ್ರು ಮಾಡೋದು, ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆದರೆ ನೆಕ್ಸ್ಟ್ ಬರೋದು 5 to 6 ಆದಮೇಲೆ 6 PM ಇಂದ 7 PM ಪೂಜೆ ಮಾಡೋದು, ಮತ್ತು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದು ಅಥವಾ ಮಂತ್ರಗಳನ್ನ ಹೇಳೋದು. ಮತ್ತು ನನ್ನ ಊಟನ ಪ್ರಿಪೇರ್ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಇರೋದ್ರಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು ಅಂತ ಬೇಗನೆ ಊಟ ಮಾಡಬೇಕು ಅನ್ನೋದಕ್ಕೋಸ್ಕರ 7 ಗಂಟೆ ಒಳಗಡೆ ಊಟ ಮಾಡಬೇಕು ಅಂತ ನಂದು ಡಿನ್ನರ್ ಪ್ರಿಪೇರ್ ಮಾಡಿಕೊಂಡು ನಾನು ಊಟ ಮುಗಿಸೋದು 6 ಗಂಟೆಯಿಂದ 6:45 ತನಕ ಆಗುತ್ತೆ. ಇನ್ನೊಂದು 1/4 ಗಂಟೆಯಲ್ಲಿ ಬೇರೆ ಏನಾದರೂ ಮಕ್ಕಳಿಗೆ ಅಡುಗೆ ಮಾಡಿಡೋದು ಅದೇ ಟೈಮಲ್ಲಿ ಮಾಡಿಬಿಡ್ತೀನಿ. ಅದ್ರ ನೆಕ್ಸ್ಟ್ 7 to 8 ನಾನು ಅಂದ್ಕೊಂಡೆ ಫಸ್ಟು ಅಡುಗೆಗೆ ಸಂಬಂಧಪಟ್ಟಂಗೆ ಮನೇಲಿ ಅಥವಾ ನೆಕ್ಸ್ಟ್ ಡೇ ಪ್ರಿಪ್ರೇಷನ್ ಏನಿರುತ್ತೋ ಅದನ್ನು ಮಾಡ್ಬೋದು ಅಂತ. ಬಟ್ ಬೇಡ, 7 to 8 ಮಕ್ಕಳಿಗೆ ಟೈಮ್ ಕೊಡೋಣ ಅಂತ ಹೇಳ್ಕೊಂಡು ಆ ಕಿಚನ್ ಚೋರ್ಸ್ನ ತೆಗೆದ್ಬಿಟ್ಟು ಮಕ್ಕಳು ಓದೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಹೋಮ್ವರ್ಕ್ ಅದ್ರ ಬಗ್ಗೆ ನಾನು 7 to 8 ಇಟ್ಕೊಂಡಿದ್ದೀನಿ. ಇದು ಈವ್ನಿಂಗ್ ರುಟೀನ್ 5 to 8 PM ಅಂತ. ಇದ್ರ ನೆಕ್ಸ್ಟ್ ಬರೋದು ನೈಟ್ ರುಟೀನು 8 PM to 11 PM. 11 PM ಮಲ್ಕೋಬೇಕು ಅಂದರೆ ಅಷ್ಟರೊಳಗಡೆ ಎಲ್ಲ ಮುಗಿಸ್ಬೇಕು. ಸೊ 3 ಗಂಟೆ, ಅಲ್ಲೂ 3 ಗಂಟೆ ಸಿಗತ್ತೆ ನನಗೆ. ಅಲ್ಲಿ ಏನು ಮಾಡ್ತೀನಿ ಅಂದರೆ 8 ರಿಂದ 9 ಅವ್ರ ಮಕ್ಕಳಿಗೆ ಆಲ್ಮೋಸ್ಟ್ ಆ ಟೈಮಲ್ಲೇ 8 ಗಂಟೆ ಒಳಗಡೆ ಊಟ ಕೊಟ್ಟಿರ್ತೀನಿ. ಅದಾದ್ರ ನಂತರ ಕಿಚನ್ನಲ್ಲಿ ಏನೇನು ಕೆಲಸ ಮಾಡಬೇಕು, ಪಾತ್ರೆ ತೊಳೆಯೋದಿರಲಿ ಅಥವಾ ನೆಕ್ಸ್ಟ್ ಡೇಗೆ ಏನು ಅಡುಗೆ ಮಾಡಬೇಕು ಅದರ ಪ್ರಿಪ್ರೇಷನ್ನು, ಮತ್ತು ಮನೆ ಕೆಲಸ ಏನಿರುತ್ತೋ ಅದು. ನಾನು ಇವಾಗ ಬರೆದಿದ್ದು ಲಾಂಡ್ರಿ, ಆದರೆ ಬಟ್ಟೆ ಒಣಗಿಸೋದು ಅಥವಾ ಮಡ್ಚಿಡೋದು ಎಲ್ಲ ಊಟ ಮುಗಿಸಿದ ಮೇಲೆ ಮಾಡಬೇಕು ಅಂತ ಹೇಳಿ. ಈಗ ನೆಕ್ಸ್ಟು ಅಡುಗೆ ಮಾಡೋದಾಗಲಿ, ಅಡುಗೆ ಮಾಡೋದಲ್ಲ, ನೆಕ್ಸ್ಟ್ ದಿನಕ್ಕೆ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಮತ್ತು ಮನೆ ಕೆಲಸ ಏನಾದ್ರು ಇದೆ ಅಥವಾ ವೀಕ್ಲಿ ಕ್ಲೀನಿಂಗ್ ಏನಾದ್ರು ಇದ್ದರೆ ಅದನ್ನೆಲ್ಲ ನಾನು 8 ಗಂಟೆಯಿಂದ 9 ಗಂಟೆ ತನಕ ಮಾಡ್ತೀನಿ. ಆದರೆ ನೆಕ್ಸ್ಟು 9 ರಿಂದ 10 ಗಂಟೆ ಎಲ್ಲ ವೈಂಡಿಂಗ್ ಅಪ್ ಅಂತ ಇಡೀ ದಿನಾನ ನಾನು ದಿನಕ್ಕೆ ಮುಗಿಯೋದಕ್ಕೋಸ್ಕರ ಬೇಗ ಎಲ್ಲರೂ ವಸ್ತುಗಳು ಬಿದ್ದಿದ್ರೆ ಎಲ್ಲನೂ ತೆಗೆದಿಡೋದು, ನೀಟಾಗಿ ಇಟ್ಬಿಡೋದು, ಮರುದಿನ ಕಸ ಗುಡಿಸ್ಲಿಕ್ಕೆಲ್ಲ ಹೆಲ್ಪ್ ಆಗಲಿ ಅಂಥೇಳಿ ಆವಾಗಲೇ ಎಲ್ಲ ವೈಂಡ್ ಅಪ್ ಮಾಡಿ ಎಲ್ಲದನ್ನು ತೆಗೆದಿಟ್ಟು ಮಕ್ಕಳಿಗೂ ಕೂಡ ಓದೋದು ಬರೆದಿದ್ದು ಮುಗಿದಿದ್ರೆ ಮಲಗಲಿಕ್ಕೆ ರೆಡಿಯಾಗಿ ಅಂತೆಲ್ಲ ಹೇಳ್ತಾ ಅವ್ರನ್ನೂ ಮಲಗೋಕ್ಕೆ ರೆಡಿ ಮಾಡಿಕೊಂಡು ಆ ಟೈಮಲ್ಲಿ ಅಷ್ಟೆಲ್ಲ ಮಾಡಿ ಏನಾದ್ರು ಟೈಮ್ ಉಳಿದ್ರೆ ಆವಾಗಲೂ ಸ್ವಲ್ಪ ಓದೋಕ್ಕೆ ಇಷ್ಟಪಡ್ತೀನಿ. ಇದ್ರ ನೆಕ್ಸ್ಟ್ ಬಂದು ಇದು 10 ರಿಂದ 11 ಗಂಟೆ. ಈ ಟೈಮಲ್ಲಿ ಮಕ್ಕಳು ದೊಡ್ಡವಳು ಅವಳೇ ಮಲಗ್ತಾಳೆ, ಚಿಕ್ಕವಳನ್ನ ನಾವೇ ಮಲಗಿಸ್ಬೇಕು. ಸೊ ಅವಳನ್ನು ಕರ್ಕೊಂಡು ಹೋಗಿ ಮಲಗಿಸೋಕ್ಕೆ ನನಗೊಂದು ಅರ್ಧ ಗಂಟೆ ಬೇಕು. ಸೊ ಅವ್ರಿಗೆ ಮಲಗಿಸಿದ ಮೇಲೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು, ನನ್ನ ಜರ್ನಲ್ ಬರೆಯೋದು, ಆ ಥರದನ್ನೆಲ್ಲ ಏನಾದರೂ ಇದ್ದರೆ ಅದನ್ನು ಮಾಡ್ತೀನಿ. ಸೊ ಇದಾಗಿತ್ತು ನಂದು ಇಡೀ ದಿನ ನಾನು ಏನು ಮಾಡಬೇಕು, ಏನೇನು ಕೆಲಸಗಳನ್ನ ಮಾಡಬೇಕು ಅಂತ. ಇದೇ ಥರ ನೀವು ಮಾಡಬೇಕು ಅಂತಲ್ಲ, ಅಟ್ಲೀಸ್ಟ್ ಇಷ್ಟಾದ್ರೂ ಪ್ಲ್ಯಾನ್ ರೆಡಿ ಇದ್ದರೆ ಅಥವಾ ನಿಮಗೆ ಅನುಕೂಲಕ್ಕೆ ಬೇಕಾದಂಗೆ ಹೆಂಗೆ ಬೇಕಾದ್ರೂ ಇದನ್ನು ಚೇಂಜ್ ಮಾಡ್ಕೋಬೋದು. ಇಷ್ಟಾದ್ರೂ ಪ್ಲ್ಯಾನ್ ರೆಡಿ ಇದ್ದರೆ ನೀವು ಆರಾಮಾಗಿ ನಿಮ್ಮ
ಕೆಲಸಗಳನ್ನೆಲ್ಲ ನಿಮ್ಗೆ ಯಾವ್ಯಾವ ಸೆಕ್ಟರ್ದು ಏನೇನು ಕೆಲಸಗಳಿದೆಯೋ ಅದೇ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಯಾವ ಕೆಲಸ ಯಾವಾಗ ಮಾಡಬೇಕು ಅಂತ ನಿಮ್ಗೆ ಲಿಸ್ಟ್ ರೆಡಿ ಇದ್ಬಿಟ್ರೆ ನಿಮಗೆ ದಿನ ಕಳಿಯೋಕ್ಕೆ ಅಥವಾ ದಿನದಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಆರಾಮ್ ಅನಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಡೈಲಿ ಪ್ಲ್ಯಾನಿಂಗ್ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.